ಲಕ್ಷ್ಮಕ್ಕ ಬೇ ಲಕ್ಷ್ಮಕ್ಕ, ಏನಂಬವ ಏನಾರು ಬೇಕಿತ್ತನ? ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ತುಂಬಿದ ಮನೆ ಕತೆ ವಿಡಿಯೋನ ಭಾಳ ಮಿಸ್ ಮಾಡ್ಕೊಂಡ್ರಿ ಅಂತ ನನಗೆ ಗೊತ್ತಾಯಿತು. ದಯವಿಟ್ಟು ಎಲ್ರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು ಹೋದ ವಿಡಿಯೋದಲ್ಲೇ ಹೇಳ್ದಂಗೆ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ನಂಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ. ನಿಮಗೆ ಗೊತ್ತಲ್ಲ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಎಷ್ಟು ಕೆಲಸ ಇರುತ್ತೆ ಏನು ಅಂತ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕೋದಾಗಿಲ್ಲಾಗಿತ್ತು. ಇವತ್ತಿಂದ ನಾನು ಡೈಲಿ ಈ ಕಾರ್ಟೂನ್ ಜಗತ್ತು ಚಾನಲ್ಗೆ ಒಂದು ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಭಾಳ ಅಂದರೆ ಭಾಳ ಕಮ್ಮಿ ಇದ್ದೀರಾ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ನೀವು ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನಾನು ಈ ಚಾನಲ್ಗೆ ಅಟ್ಲೀಸ್ಟ್ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಆದರೂ 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೊಂದು ಸ್ವಲ್ಪ ಎನರ್ಜಿ ಬರುತ್ತೆ. ನೀವೆಲ್ಲ ಸಬ್ಸ್ಕ್ರೈಬ್ ಚೆನ್ನಾಗಾಗೋದ್ರಿಂದ, ವ್ಯೂಸ್ ಚೆನ್ನಾಗಿ ಬರೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೇನೋ ವಿಡಿಯೋ ಮಾಡಬೇಕು, ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ನಾನು ನಿಮ್ಮೆಲ್ಲರ ಕಮೆಂಟನ್ನು ಕೂಡ ಭಾಳ ಮಿಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕು, ಕಮೆಂಟು, ಹಾಗೆ ಶೇರ್ ಮಾಡಿರಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಭಾಳ ಜನ ಈ ಚಾನಲ್ಗಂತೂ ಸಬ್ಸ್ಕ್ರೈಬ್ ಆಗೇ ಇಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ನೀವೆಲ್ಲರೂ ಹೇಳ್ದಂಗೆ ಈ ಚಾನಲ್ಗೂ ವಿಡಿಯೋಸ್ ಹಾಕ್ತೀನಿ. ಹಾಗೆ ನೀವೆಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಯಾಕ ಗವಿ ಫೋನ್ ಹಚ್ಚಿದ್ದ ಈಗ, ಅವನಿಗೆ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟವಂತ ಬಿ ಯಾಕ. ಅದಕ್ಕೆ ಒಂದು ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡಾರ ಬರ ನನ್ನ ಬಿ. ನಂಗಂತೂ ಹೇಳ್ದಾಗಿಂದ ಸಮಾಧಾನನ ಆಗವಲ್ದು ಬಿ. ಯಾಕಂಬೋಕ ಏನಾತಂತ ಗವಿಗೆ? ಯವ್ವ 2 ದಿನ ಏನು ಭಾಳ ತಣ್ಣೀರ್ನಾಗ ಜಳಕ ಮಾಡಿದಂತ. ಹಾಗಾಗಿ ಒಂದ ಸಮನ ಜ್ವರ ನೆಗಡಿ ಎಲ್ಲ ಜೋರಾಗ್ಬಿಟ್ಟೈತಂತ. ಯವ್ವ ನನಗಂತೂ ನಮ್ಮ ಗವಿನ ಯಾವಾಗ ನೋಡ್ತೀನೋ ಏನು ಅಂತ ಅನಿಸ್ಬಿಟ್ಟೈತಿ. ಬಾ ಅಂತ ಅಂದ್ರೂ ಬರಲ್ಲ ಅಂತನ ಅನ್ನಕೊಂತಾನೆ. ಅದಕ್ಕೆ ಲಕ್ಷ್ಮಕ್ಕ ನಾವ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ ನನ್ ಬೇ. ನಾವಲ್ಲಿ ಹೋಗಿ ಮಾತಾಡ್ಸೋದಕ್ಕಿಂತ ಗವಿನ ಇಲ್ಲಿಗೆ ಕರೆದು ಬಿಟ್ರೆ ಆತಲ್ಲ. ಮನೆಗೆ ಬಂದಂದ್ರೆ 2 ದಿನ ಮನೆಯಾಗೂ ಇದ್ದಂಗೆ ಆಕೈತಿ. 1-2 ದಿನ ಮನ್ಯಾಗ ಆರಾಮಿಲ್ಲದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ತೊಗೊಂಡಂಗಾರ ಆಕೈತಿ. ಹೌದಿಲ್ಲ? ನಾವು ಹೋದ್ರೆ ಹೋಗಿ ಮಾತಾಡ್ಸ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಇದ್ದು ಮಾತಾಡ್ಸ್ಕೊಂಡಷ್ಟ ಬಂದ್ಬಿಡ್ತೀವಿ. ಅದು ಅವನು ಬಂದ್ರೆ 2 ದಿನ ಆರಾಮಾಗಾರ ಇರ್ಬೋದಾ? ಶನಿವಾರ ಆಯ್ತವಾರ ಯಾವಾಗ ರಜೆ ಇರ್ತೈತಿ ನೋಡೋವಾಗ ಬಾ ಅಂತ ಹೇಳಬೇಕಿಲ್ಲ. ಆರಾಮಿಲ್ಲ ಅಂದ್ರೆ ಬಂದುಬಿಡಪ್ಪ, ಆಮೇಲೆ ಹೋಗಂತಿ ಅಂತ 2 ದಿನ ರೆಸ್ಟ್ ತೊಗೊಂಡು ಅಂತ ಹೇಳ್ಬೇಕಿಲ್ಲ ನೀನು. ಅಯ್ಯ ಲಕ್ಷ್ಮಕ್ಕ ಎಷ್ಟು ಹೇಳಿದೀವಿ. ಯಾಕ ನಾನು ಅವನಿಗೆ ಬಾ ಆರಾಮಿಲ್ಲ ಅಂದ್ರೂ ಅಲ್ಲಿ ಎದಕ್ಕದಿದಿ, 2 ದಿನ ಆರಾಮಾಗಿದ್ದೋಗಂತೆ ಅಂತ ಬಾಲು, ಆರಾಮಾದ್ಮೇಲೆ ಹೋಗಂತೆ ಅಂತ ಬಾ ನೀನು ಅಂತ ಹೇಳಿದ್ರು ಕೇಳಬಲ್ಲ. ಇಲ್ಲಿ ಕಿಲಾಸ್ ಐತಿ, ನಂದು ಕಿಲಾಸ್ ಬಿಡೋಕ್ಕಾಗಂಗಿಲ್ಲ. ಒಂದಿನ ಬಿಟ್ರು ನನಗೆ ತೊಂದರೆ ಆಕೈತದ ಓದಾಕ. ಹಾಗಾಗಿ ನಾ ಬರಂಗಿಲ್ಲ ಬೇ, ಈಗ ಆರಾಮದಿನ ತಗೋ ಅಂತಂತಾನೆ ಫೋನಾಗ ಮಾತಾಡೋ ಮುಂದೆ ಒಂದು ಸುಮ್ಮನೆ ಕೆಮ್ಮೋದು ನೆಗಡಿ ಎಲ್ಲ ಹಂಗೆ ಕೇಳಿಸ್ತೈತಿ ಬೇ. ಯಾಕ ನೀನಾರ ಮಾತಾಡ್ಬೇ ಒಂದ್ಸಲ ಅಂತಾಲೆ? ಹ್ಞೂ ಲಕ್ಷ್ಮಕ್ಕ, ನಿನ್ನ ಮಾತಂದ್ರೆ ಅವನು ಮೀರಂಗಿಲ್ಲ. ಅದಕ್ಕೆ ನೀನೇ ಮಾತಾಡ್ಬೇಡ್ಬೆ. ಪಾಪ ಆರಾಮಿಲ್ಲ ಅಂದ್ರೂ ಅಲ್ಲಿರೋದು ನನಗೂ ಯಾಕೆ ಸರಿ ಅನಿಸ್ವಲ್ದು. ಬಂದು 2 ದಿನ ಇದ್ದು ಆರಾಮಾಗಿ ರೆಸ್ಟ್ ತೊಗೊಂಡೋಗ್ಲಿ. ಪಾಪ ಓದಾಗ ಕುಂತಾನಂತ ನನ್ನ ಮಾತ್ರಕ್ಕೆ ಆರಾಮಿಲ್ಲದಾಗೂ ಅಲ್ಲೇ ಇದ್ದು ಓದಂದ್ರೆ ಸರಿ ಅನ್ಸಂಗಿಲ್ಲ. ನೀನೇ ಹೇಳ್ಬೇಕಾ? ನಮ್ಮ ಮಾತಂತೂ ಈ ವಿಷಯದಾಗ ಕೇಳೋದೇ ಇಲ್ಲ. ಅದಕ್ಕೆ ನೀನೇ ಫೋನ್ ಹಚ್ಚಿಬಿಡ್ಬೆ ಅವನಿಗೆ. ಸರಿ ತಗೋ, ನಾನು ಹಚ್ತೀನಿ ತಡಿ ಹಂಗಾರೆ. ಹಲೋ. ಹಲೋ, ಹೇಳಬೇ ದೊಡ್ಡವ, ಆರಾಮದಿಯಾ? ಹಾಂ ನಾ ಆರಾಮದೀನಿ. ನೀ ಹೆಂಗದೀವಿ? ಆರಾಮಿಲ್ಲ ಅಂತಲ್ಲ? ಹಾಗೇನಿಲ್ವೇ ದೊಡ್ಡವ, ಆರಾಮಾಗೈತಿ. ಒಂದು ಸ್ವಲ್ಪ ಅಷ್ಟ ಕೆಮ್ಮು ಜ್ವರ ಆಯ್ತು ಬೇ, ಅದನ್ನ ಬಿಟ್ರೆ ಆರಾಮದೀನಿ ನಾನು. ಅಲ್ಲ ಗವಿ, ನೀನು ಅಷ್ಟೊಂದು ತ್ರಾಸ ತೊಗೊಂಡು ಓದೋದು ಯಾಕಪ್ಪ? ಬಾ ನೀನು 2 ದಿನ 3 ದಿನ ಒಂದು ಸ್ವಲ್ಪ ಚಂದನ ತಂಗ ಮನ್ಯಾಗ ರೆಸ್ಟ್ ಮಾಡಂತೆ ಡಾಕ್ಟರ್ ತಾಲೆ ಹೋಗಿ ತೋರಿಸ್ಕೊಂಬಂದ ಗುಳಿಗೆ ತೊಗೊಂಡು ರೆಸ್ಟ್ ಮಾಡಿ ಆರಾಮಾದ್ಮೇಲೆ ಹೋಗಂತೆ ಅಂತ. ನೀ ಬಾ ಮೊದಲು ಊರಿಗೆ. ಇಲ್ಲಿ ಬಿ ದೊಡ್ಡವ, ಇವಾಗ ಕ್ಲಾಸಸ್ ಎಲ್ಲ ನಡೆಯಾಕುಂತವು, ಹಾಗೆಲ್ಲ ಬಿಟ್ಟು ಬರೋಕ್ಕಾಗಂಗಿಲ್ಲ ಬೇ. ನನಗೇನು ಆರಾಮಾಗೈತೆ ತಗೋ ಬೇ ದೊಡ್ಡವ, ನೀವೇನೋ ಚಿಂತೆ ಮಾಡಬೇಡ್ರಿ. ಹಂಗೇನಾರ ಭಾಳ ಆರಾಮ್ ತಪ್ಪಂದ್ರೆ ನಾನು ಬರ್ತೀನಂತ ಬೇ. ಗವಿ, ನಿನಗೆ ನೋಡಲ್ಲಿ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಮೂಗಿನಿಂದ ಮಾತಾಡಕೊಂತಿದ್ದಿ, ಅಷ್ಟು ಕೆಮ್ಮಾಕೊಂತಿದ್ದಿ, ಮತ್ತು ಆರಾಮದಿ ಅಂತ ಹೇಳಕೊಂತೇನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾಳೆ ಊರಿಗೆ ಬಾ. ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡು 2 ದಿನ ಆರಾಮಾಗಿ ರೆಸ್ಟ್ ತೊಗೊಂಡು ಆಮೇಲೆ ಹೋಗಂತೆ ಅಂತ. ಅದು ಹಂಗಲ್ಲ ಚಿಕ್ಕಿ.
ನೋಡ್ಗವಿ ಹಂಗೂ ಇಲ್ಲ ಹಿಂಗೂ ಇಲ್ಲ, ಮೊದಲು ಆರೋಗ್ಯ ಮುಖ್ಯ. ಇವತ್ತಾದ್ರೆ ಇವತ್ತ ಬಾ, ಇಲ್ಲ ನಾಳೆ ಏಟೋತಿದ್ರು ನೀ ಮನೆಯಾಗ ಇರ್ಬೇಕಂದ್ರೆ ಇರ್ಬೇಕಷ್ಟ. ಆರೋಗ್ಯ ಮುಖ್ಯ. ನೀ ಆಮೇಲೆ ಓದೋದಿಗಿರೋದಿಲ್ಲ. ಸುಮ್ಮನೆ ಬಾ, ಬಂದೆ ಬೇಕಾರೆ ನೀನು 2 ದಿನ ಇರಂಗಿದ್ರೆ 2 ದಿನ ಅಷ್ಟೇ ಇರು. ಮೊದಲು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆರಾಮಾದೆ ಅಂದ್ರೆ ಆರಾಮಾದ ತಕ್ಷಣ ಹೋಗ್ಬಿಡಂತೆ ಅಂತ. ಬಾಗವಿ ನೀನಲ್ಲೇ ಆರಾಮ ಇಲ್ಲದೆ ನೀನು ಅಲ್ಲಿದ್ರೆ ನಮಗಾರ ಹೆಂಗೆ ಸಮಾಧಾನ ಆಕೈತಿ ನೀನೇ ಹೇಳು. ನೀನಲ್ಲಿ ಆರಾಮ್ ತಪ್ಪಿದ್ರೆ ನಮಗೆ ಇಲ್ಲಿ ಹೆಂಗೆ ಸಮಾಧಾನ ಆಕೈತಿ ಹೇಳ್ಗವಿ. ಬಾರಪ್ಪ ಬಾ, 2 ದಿನ ಆರಾಮಾಗಿದ್ದು ಸ್ವಲ್ಪ ಗುಳಿಗೆ ತೊಗೊಂಡು ಆರಾಮಾಗಿ ಹೋಗಂತೆ ಅಂತ, ಸರಿನಾ? ಅದು ಇದು ಅನ್ನಂಗಿಲ್ಲ. ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನೀ ಬರ ಕುಂತಿದ್ದಿ ಇವತ್ತು ಅಷ್ಟೇ. ಸರಿ ದೊಡವ, ಬರ್ತೀನಿ. ಇವತ್ತೊಂದು ಸ್ವಲ್ಪ ಕ್ಲಾಸ್ ಅದಾವು. ಈಗಾಗಲೇ ಟೈಮ್ ಆಗೈತಿ. ಇವತ್ತು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಬಂದುಬಿಡ್ತೀನಿ ತಗೋ ದೊಡವ. ನಾನು ಸರಿಗೆ ಒಂದು ಸ್ವಲ್ಪ ಲೀವ್ ಲೆಟರ್ ಕೊಟ್ಟು ಹೇಳಿ ಬರ್ತೀನಂತ, 2 ದಿನ ರಜೆ ತೊಗೊಂಡು. ಸರಿ ಆಯ್ತು. ನಾಳೆ ಆದರೆ ಇವತ್ತ ಬಿಟ್ಟುಬಿಡು, ಸರಿನಾ? ಅದು ದೊಡವ, ಒಂದು ಎಕ್ಸಾಮ್ ಐತಿ ಬೇ ಇವತ್ತು ಮಧ್ಯಾಹ್ನ. ಅದಕ್ಕೆ ಅದನ್ನು ಮುಗಿಸ್ಕೊಂಡು ಬೇಕಾದ್ರೆ 2 ದಿನ ರಜೆ ತೊಗೊಂಡು ಬರ್ತೀನಿ ತಗೋಬೇ ನಾನು. ಹೌದಾ? ಸರಿ ತಗೋ. ನಾಳೆ ಏಟೋತಿದ್ರು ಬರ್ಬೇಕಾ ನೀನು? ಮತ್ತೆ ಬರಲಿಲ್ಲ ಅಂದ್ರೆ ಗೊತ್ತಲ್ಲ ನನಗಂತೂ ನಿನ್ನ ಮೇಲೆ ಮತ್ತೆ ಬೇಸರ ಆಗ್ಬಿಡ್ತೈತೆ ನೋಡು. ಇಲ್ಲ ದೊಡವ, ಬರ್ತೀನಿ ತಗೋ. ಮತ್ತು ನೀವು ಇಷ್ಟೆಲ್ಲ ಹೇಳಾಕೊಂತೀರಿ. ಬರ್ತೀನಿ ನಾನು ನಾಳೆ. ಸರಿ ಆತಂಗಾರ ಸ್ವಲ್ಪ ಚಂದನದಂಗ ರೆಸ್ಟ್ ಮಾಡು. ಸ್ವೆಟ್ರ್ ಹಾಕೋ, ತಲೆಗೆ ಕಟ್ಕೋ, ಏನು ಹುಷಾರಾಗಿರಪ್ಪ. ಹಾಂ ಸರಿ ಆಯ್ತು ದೊಡವ, ಇಡ್ಲಾ? ಸರಿನಪ್ಪ, ಇಡು. ಪಾಪ ಆರಾಮಿಲ್ಲ ಅಂದ್ರೂ ಅಲ್ಲೇ ಓದ್ಕೊಂತ ಕುಂತೈತಿ. ಸರಿ ತಗೋ ಅಂಬವ್ವ. ಪಂಚವ್ವ, ಗವಿ ನಾಳೆ ಬರ್ತಾನಂತ. ಅವನಿಗೆ ತಾಲಿಪಟ್ಟು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ನಾಳೆಗೆ ತಾಲಿಪಟ್ಟು ಮಾಡೋಕೆ ಎಲ್ಲ ತರಕಾರಿನೂ ರೆಡಿ ಇಟ್ಕೊಳವ. ಅವ್ನು ಬಂದ ತಕ್ಷಣ ತಾಲಿಪಟ್ಟು ಮಾಡ್ಕೊಡೋಣ, ತಿಂತಾನೆ. ಪಾಪ ಅಲ್ಲಿ ಹೊರಗಿಂದ ಊಟ ತಿಂದು ಬಾಯೆಲ್ಲ ಕೆಟ್ಟೋಗಿರ್ತೈತಾ. ಒಂದು ಸ್ವಲ್ಪ ಬಿಸಿ ಬಿಸಿದ ಅವನಿಗೆ ಏನು ಇಷ್ಟ ಅದನ್ನು ಮಾಡಿಕೊಟ್ರಾತ. 2 ದಿನ ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಂದು ಗುಳಿಗೆ ತೊಗೊಂಡು ಸ್ವಲ್ಪ ಮನೆಯಿಂದ ಊಟ ಮಾಡಿ ಮಕ್ಕೊಂಡಿದ್ದ ಅಂದ್ರೆ ಆರಾಮಕ್ಕನ. ಸರಿ ಬೇಕ, ಹಂಗೆ ಮಾಡ್ತೀವಿ ತಗೋ. ಅವು ಸೊಪ್ಪು ಗಿಪ್ಪೆಲ್ಲ ಖಾಲಿ ಆಗವು. ಇವ್ರು ಹೆಂಗೋ ಹೊಲ್ದಾಗ ಹೋಗಾರಲ್ಲ, ನಾನು ಪೂನ ಹೇಳ್ತೀನಂತ ಅವರಿಗೆ ಬರೋ ಮುಂದೆ ತಂಬ ಅಂತಂದು ಸಂಜೆ ಮುಂದೆ. ಎಲ್ಲ ಸೊಪ್ಪು ತೊಗೊಂಬ ಅನ್ನ. ಹಂಗೆ ಮೂಲಂಗಿ, ಗಜ್ಜರಿ, ಸೌತೆಕಾಯಿ ಇವನ್ನ ಮಾತ್ರ ಮರಿಬೇಡನ್ನ. ಅಷ್ಟು ತೊಗೊಂಬ ಅಂತ ಹೇಳು. ಅವರು ಮರ್ತು ಬಿಡ್ತಾರ. ನೀ ಸಂಜೆಗೆ 4 ಗಂಟೆ ಸುಮಾರು ಒಂದ್ಸಲ ಫೋನ್ ಹಚ್ಚಿ ಹೇಳವರಿಗೆ. ಸರಿ ಬೇ ಯಾಕ, ಈಗ ಒಂದ್ಸಲ ಹೇಳಿ ಬಂದ್ಬಿಡ್ತೀನಿ ತಡಿ. ಸರಿ ಆತ. ಅತ್ತಿಗೆಮ್ಮ ಏನು ಮಾಡಾಕುಂತೀರಿ? ಬಾಪಲ್ಲವಿ, ಏನಿಲ್ಲ, ಹಂಗೆ ಮಾತಾಡ್ಕೊತ ನಿಂತಿದ್ವಿ. ಗವಿಗೆ ಆರಾಮಿಲ್ಲಂತ, ಅದಕ್ಕೆ ಫೋನ್ ಹಚ್ಚಿ ಮನೆಗೆ ಬಾಪ ಅಂತ ಕರೆಯಾಕೊಂತಿದ್ವಿ ನೋಡು. ಹೌದಾ? ಯಾಕ ಏನಾಗಿತ್ತಂತ? ಜ್ವರ, ನೆಗಡಿ, ಕೆಮ್ಮಂತವ. ಆರಾಮಿಲ್ಲ ಅಂದ್ರೆ ಮನೆಗೆ ಬರಬೇಕಿಲ್ಲ, ಅದ್ರಾಗ ಓದ್ಕೊಂತ ಕುಂತಾನಂತ. ಅದಕ್ಕೆ ಬೈದು ಮನೆಗೆ ಬಾ ಅಂತ ಹೇಳಿದ್ವಿ. ನಾಳೆ ಬರ್ತಾನಂತ. ಅದಕ್ಕೆ ಅವನಿಗೆ ಏನು ಇಷ್ಟ ಅದು ಅಡುಗೆ ಮಾಡಿದ್ರಾತಂತಂದು ಸ್ವಲ್ಪ ತರಕಾರಿ ಅವನ್ನೆಲ್ಲ ಹೊಲ್ದಾಗಿಂದ ತರ್ಸಾಕೊಂತೈತಿ. ಅವನಿಗೆ ತಾಲಿಪಟ್ಟು ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಅದನ್ನು ಮಾಡಿದ್ರಾತಂತಂದು. ಹೌದನ್ಬಿ ಅತ್ತಿಗೆಮ್ಮ. ಸರಿ ಅತ್ತಿಗೆಮ್ಮ. ಅಂದಂಗೆ ಅತ್ತಿಗೆಮ್ಮ, ನೀವು ಈ ಸಲ ಬ್ಯಾಸಿಗೆಗ ಗೌಲಿ ಆಮೇಲೆ ಸೌತೆಕಾಯಿ ಬೀಜ ಅವನ್ನೆಲ್ಲ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸ್ತೀರಾ ಬೇ ಅತ್ತಿಗೆಮ್ಮ? ಅಲ್ಲಿ ನನಗೆ ಮಾಡೋಕೆ ಪುರ್ಸೊತ್ತಿರಂಗಿಲ್ಲ. ಅದು ಅಲ್ಲದೆ ಇವಾಗ ಹುಡುಗಿ ಬೇರೆ ಅದಾಳಲ್ಲ, ಅದಕ್ಕೆ ಈ ಸಲ ಬ್ಯಾಸಿಗೆಗ ನೀವು ಗೌಲಿ ಸೌತೆಕಾಯಿ ಬೀಜ ಅವನ್ನೆಲ್ಲ ಮಾಡಿದ್ರೆ, ಸಂಡಿಗೆ ಅವನ್ನೆಲ್ಲ ಮಾಡಿದ್ರೆ ನನಗೂ ಸ್ವಲ್ಪ ಕೊಟ್ಟು ಕಳಿಸ್ಬೇ ಅಂತ ಅತ್ತಿಗೆಮ್ಮ. ಅಯ್ಯ ಹುಡುಗಿ, ಅದನ್ನೆಲ್ಲ ನೀ ಕೇಳ್ಬೇಕನ್ನ ನಮಗೆ. ನಾವು ಕೊಟ್ಟು ಕಳಿಸ್ತೀವಂತ ತಗೋ, ನೀ ಏನು ತಲೆ ಕೆಡಿಸ್ಕೋಬೇಡ. ಹ್ಞೂ ಪಲ್ಲವಿ, ನೀನೇನು ತಲೆ ಕೆಡಿಸ್ಕೋಬೇಡ. ಈ ಸಲ ಭಾಳ ಮಾಡ್ತೀನಂತ. ಹೆಂಗೋ ನಾವೆಲ್ಲರೂ ಇರ್ತೀವಲ್ಲ, ಭಾಳ ಮಾಡ್ತೀವಂತ. ನಿನಗೊಂದು ಸ್ವಲ್ಪ, ಆಮೇಲೆ ನೇತ್ರನವ್ರ ಮನೆಗೆ ಒಂದು ಸ್ವಲ್ಪ, ಮತ್ತು ನಮಗೆ ಇಲ್ಲಿ ಮನೆಗೆ ಎಲ್ರಿಗೂ ಆಗ್ಬೇಕಲ್ಲ. ಈ ಸಲ ಭಾಳ ಮಾಡ್ತೀವಂತಗೋ. ನಿಂಗೂ ಕೊಟ್ಟು ಕಳಿಸ್ತೀವಂತ ಒಂದು 2 ಡಬ್ಬಿನ. ಸರಿ ಅತ್ತಿಗೆಮ್ಮ. ಅವು ಅಂತೂ ಬೇಗ ಬೇಗ ಸಾಗೋದು ಇಲ್ಲ. ನನಗೂ ಮಾಡ್ಬೇಕಂದ್ರೆ ಈಗ ನಾನು ಮಗಳದ ಕೈ ಬಿಡಂಗಿಲ್ಲ. ಅದಕ್ಕೆ ನೀವು ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ನೇನು ಬ್ಯಾಸ್ಗೆ ಚಲೋ ಆತಂದು ಯುಗಾದಿಗೆ ಅನ್ನಷ್ಟಿಗೆ ಎಲ್ಲ ಸಂಡಿಗೆ ಗಿಣಿಗೆ ಸೌಗಿ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ ನಾವು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಇನ್ನೊಂದು ಸ್ವಲ್ಪ ಚುರುಕು ಬಿಸಿಲು ಬೀಳಲಿ, ಅವಾಗ ಚಲೋ ಮಾಡಿಬಿಡ್ತೀವಿ ಎಲ್ಲನೂ ಮಾಡಾಕ ಮನ್ಯಾಗ. ಸರಿ ಅತ್ತಿಗೆಮ್ಮ. ಅನ್ನಂಗೆ ಹುಡುಗಿ ಏನು ಮಾಡಾಕುಂತಾಳ? ಎದ್ದಿದ್ಲು, ಈಗ ಕರ್ಕೊಂಡು ಬರಾಕುಂತಿದ್ದೆ. ಇಲ್ಲೇ ಅವ್ವ ಕರದ್ಲಂತ, ಅದಕ್ಕೆ ಸರಸ್ವತಿ ಅತ್ತಿಗೆಮ್ಮ ಕರ್ಕೊಂಡೋದ್ಲ ಅವಂತಲ್ಲೇ. ಹೌದನಾ? ಸರಿ ನಡಿ. ಹಂಗಾರ ಅಡುಗೆ ಎಲ್ಲ ರೆಡಿ ಐತಿ. ಬಿಸಿ ಬಿಸಿ ರೊಟ್ಟಿ ಮಾಡಾಕೊಂತೀನಿ. ನೀ ಬಿಸಿ ಬಿಸಿದ ರೊಟ್ಟಿ ತಿನ್ನಂತೆ ನಡಿ. ಆರಿದ್ದೆಲ್ಲ ತಿನ್ನಬಾರ್ದು ನೀನು ಈಗ. ನಡಿಯವ್ವ ನಡಿ, ಅಲ್ಲೇ ಅಡುಗೆ ಮನ್ಯಾಗ ಕುತ್ಕೊಂಡು ತಿನ್ನಂತೆ ಅಂತ. ಈಗ ಹೆಂಗ ಅತ್ಯಾರು ಮತ್ತು ಸರಸ್ವತಿ ಅದ ಅಲ್ಲ, ಅವರಿಬ್ಬರು ಹಿಡ್ಕೋತಾರ. ನೀ ನಡಿ, ಊಟ ಮಾಡಂತೆ ಅಂತ ಆರಾಮಾಗಿ. ಅಯ್ಯೋ ಅತ್ತಿಯಮ್ಮ, ಈಗ ಊಟನ ನಂಗೆ ಈಗಲೇ ಬೇಡಪ್ಪ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ಈಗಾರ ಅದು ಏನದು ಕೊಬ್ಬರಿ ಉಂಡಿ ಎಲ್ಲ ಕೊಟ್ರಿ, ನಂಗೆ ಈಗಲೇ ಬೇಡ. ಅದು ನಾ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಂತ. ಅಯ್ಯ ಹುಡುಗಿ, ಹಂಗೆಲ್ಲ ಅನ್ನಬಾರ್ದು ನೀನು. ಇವಾಗೆಲ್ಲ ನೀನು ಹಂಗೆ ಕಂಟಿನ್ಯೂಸ್ ಆಗಿ ಏನಾರ ತಿನ್ಕೋಂತ ಇರಬೇಕು. ಇಲ್ಲಾಂದ್ರೆ ಹಾಲು ಬರೋಂಗಿಲ್ಲ, ಹುಡುಗಿಗೆ ಹಾಲು ಸಾಕಂಗಿಲ್ಲ ನೋಡು. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಡಿ ನಡಿ, ಅಡುಗೆ ಮನೆಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೈತಿ, ತಿನ್ನಂತೆ ನಡಿ. ಸರಿ ಅತ್ತಿಗೆಮ್ಮ, ಬ್ಯಾಡ ಅಂದ್ರೆ ನೀವು ಬಿಡೋದಿಲ್ಲ. ಸರಿ ಬರ್ರಿ.